ಹಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ತುಂಬ ಕ್ಯೂಟ್ ಆಗಿರುವಂಥ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಈ ದಿನ ಫ್ರೆಂಡ್ಸ್ ನಾನು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ ನಾನು 6 ಎಳೆ ದಾರವನ್ನು ತೊಗೊಂಡಿದ್ದೀನಿ, ರೆಡ್ ಕಲರ್. ಅದಕ್ಕೆ ಮೊದಲೇ ಬೀಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈಗ ಅದನ್ನು ದಾರವನ್ನು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ 6 ಎಳೆ ದಾರವನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡಿದ ನಂತರ ಹಾಗೇನೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಅಥವಾ ಕಂಬ ಅಂತಲೂ ಸಹ ಇದನ್ನು ನಾವು ಕರಿತೀವಿ. ಸೊ ನಾನಿಲ್ಲಿ 2 ಚೈನನ್ನು ಹಾಕಿದ ನಂತರ 2 ಕಂಬಗಳನ್ನು ಮಾಡಿಕೊಂಡೆ. ನಂತರ ನಾವು ದಾರದಲ್ಲಿ ಮಣಿಯನ್ನು ಪೋಣಿಸ್ಕೊಂಡಿದ್ವಲ್ಲ, ಸೊ ಅದನ್ನು ಎಳ್ಕೊಂಡು ಹಾಗೆ ಅದನ್ನು ಮಣಿಯ ಜೊತೆಗೇನೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ನಾವಿಲ್ಲಿ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಬೀಡ್ ಈ ಥರ ಬ್ಯಾಕ್ ಸೈಡ್ಗೆ ಹೋಗಿದ್ರೆ ಫ್ರಂಟ್ ಸೈಡ್ಗೆ ಎಳ್ಕೊಂಡು ಅದನ್ನು 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ಡಬಲ್ ಕ್ರೋಶೆ ಲಾಕ್ ಮಾಡ್ಕೋಬೇಕು. ಇವಾಗ ಬೀಡ್ ಹಾಕ್ತಲೇ ಹಾಗೆಯೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬೀಡನ್ನು ಹಾಕಿ ಮಾಡಿದ್ರೆ ಇನ್ನೊಂದು ಡಬಲ್ ಕ್ರೋಶೆನ ಬೀಡ್ ಹಾಕ್ತಲೇ ಮಾಡ್ಕೋಬೇಕು. ಸೊ ಇಲ್ಲಿ ಮತ್ತೆ ಬೀಡನ್ನು ಹಾಕ್ಕೊಂಡು ಹಾಗೆಯೇ ದಾರದಲ್ಲಿರುವಂಥ ಬೀಡನ್ನು ನಮ್ಮ ಕಡೆ ಎಳ್ಕೊಂಡು ಹಾಗೆಯೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಸೊ ಬೀಡ್ ಈ ಥರ ಡಿಸ್ಟರ್ಬೆನ್ಸ್ ಆದರೆ ನಾವು ಅದನ್ನು ಮತ್ತೆ ಬ್ಯಾಕ್ ಸೈಡ್ನಲ್ಲಿ ಲೆಫ್ಟ್ ಫಿಂಗರ್ನಲ್ಲಿ ಹಾಗೆಯೇ ಇಟ್ಕೊಂಡು ಮಾಡ್ತಾ ಹೋಗಬೇಕು. ನಂತರ ಬೀಡ್ ಹಾಕ್ತಲೇ ಒಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ ಒಂದು ಬೀಡ್ ಹಾಕಿ ಮಾಡ್ಕೋಬೇಕು. ಒಂದು ಬೀಡ್ ಹಾಕ್ತಲೇ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಹೋಗಬೇಕು. ಬೇಸ್ ಲೈನ್ ಯಾವುದೇ ಡಿಸೈನ್ ಆದ್ರೂ ಫ್ರೆಂಡ್ಸ್, ಬೇಸ್ ಲೈನ್ ತುಂಬಾ ಇಂಪಾರ್ಟೆಂಟ್, ಬೇಸಿಕ್ಕೆ ಇಂಪಾರ್ಟೆಂಟ್ ಅಂತ ಏನು ಹೇಳ್ಬೋದು. ಸೊ ಬೇಸ್ ಲೈನ್ ಚೆನ್ನಾಗಿ ಬಂದರೆ ಹೋಲ್ ಡಿಸೈನ್ ಬ್ರೈಡಲ್ಲರ್ ಆಗಿರಲಿ ಸಿಂಪಲ್ಲರ್ ಆಗಿರಲಿ ರಿಚ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ನಾವು ಒಂದೊಂದು ಬೀಡನ್ನು ಹಾಕಿ ಮತ್ತೆ ಬೀಡ್ ಹಾಕ್ತಲೇ ಇನ್ನೊಂದು ಡಬಲ್ ಕ್ರೋಶವನ್ನು ಹೀಗೇ ಮಾಡ್ತಾ ಹೋಗಬೇಕು, ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ನಂತರ ಹಾಗೆಯೇ ಬೀಡನ್ನು ಹಾಕ್ಕೊಳ್ಳೋಣ. ಬೀಡನ್ನು ಹಾಕಿದ ನಂತರ ಮತ್ತೆ ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಈಗ ಬೀಡ್ ಹಾಕ್ತಲೇ ಹಾಗೆಯೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡಿದ ನಂತರ ನೆಕ್ಸ್ಟ್ ನೋಡಿ ಈ ರೀತಿ ರೆಡಿಯಾಗಿದೆ. ನಂತರ ನಾನಿಲ್ಲಿ ಚೈನ್ಗಳನ್ನು ಹಾಕ್ಕೊತೀನಿ. ನಾನಿಲ್ಲಿ 6 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. ಸೊ ಕೌಂಟನ್ನು ಮಾಡ್ಕೊಳ್ಳಿ. ಇನ್ ಕೇಸ್ ನೀವು 6 ಬೇಡ ಅಂದರೆ 5 ಸಹ ಹಾಕ್ಕೋಬೋದು. 6 ಚೈನನ್ನು ಹಾಕ್ಕೊಂಡು ನಾವಿಲ್ಲಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಒಳಗಡೆಗೆ ತೊಗೋಬೇಕು 6 ಚೈನನ್ನು. ಅದನ್ನು ಸಹ ನಾವು ಡಬಲ್ ಕ್ರೋಶೆಯನ್ನು ಮಾಡೋದ್ರ ಮೂಲಕನೇ 6 ಚೈನನ್ನು ಸ್ವಲ್ಪ ಲೂಸಾಗಿ ನಾವು ಒಳಗಡೆ ಲಾಕನ್ನು ಮಾಡ್ಕೊಳ್ಳೋಣ. 6 ಚೈನ್ ಲೆವೆಲ್ಗೆ ಬೇಡ. ನಂತರ ನೋಡಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತೀನಿ. ಸೊ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆನ ಅದ್ರ ಪಕ್ಕದಲ್ಲೇ ಹಾಗೆಯೇ ಮಾಡ್ಕೊಳ್ಳೋಣ. ತುಂಬ ಗ್ಯಾಪನ್ನು ಬಿಡಬೇಡಿ. ಡಬಲ್ ಕ್ರೋಶೆ ಮಾಡಿದ ನಂತರ ಈಗ ಒಂದು ಬೀಡನ್ನು ಹೇಳ್ಕೊಳ್ಳೋಣ. ಹಾಗೆಯೇ ಬೀಡನ್ನು ತೊಗೊಂಡು ನಾವು ಹಾಗೆಯೇ ಬೀಡನ್ನು ಲಾಕ್ ಮಾಡೋದ್ರ ಮೂಲಕ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ನಂತರ ಬೀಡ್ ಹಾಕ್ತಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಬೀಡನ್ನು ಹಾಕಿ ಒಂದು ಮತ್ತೆ ಬೀಡ್ ಹಾಕ್ತಲೇ ಒಂದು. ಸೊ ಇದೇ ರೀತಿ ನಾವು ಕಂಪ್ಲೀಟಾಗಿ ಬೇಸ್ ಲೈನ್ನ ಮಾಡ್ತಾ ಹೋಗಬೇಕು. ಈಗ ಬೀಡನ್ನು ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆನ ಮಾಡ್ಕೊತೀನಿ. ನೀವು ಫ್ರೆಂಡ್ಸ್ ಬೀಡ್ ಹಾಕಬೇಕಾದ್ರೆ ಬೀಡ್ ಫ್ರಂಟ್ ಸೈಡ್ಗೆ ಇರೋ ಥರ ಮಾಡ್ಕೊಳ್ಳಿ. ಸೊ ಬೇಸ್ ಲೈನ್ ರೆಡಿಯಾಗಿದೆ, ಈ ರೀತಿ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಬೀಡ್ ಹಾಕ್ತಲೇ ಒಂದು ಡಬಲ್ ಕ್ರೋಶೆ. ಸೊ ಕಂಪ್ಲೀಟಾಗಿ ಇದೇ ರೀತಿ ಮಾಡಿಕೊಂಡು ಮಧ್ಯದಲ್ಲಿ 6 ಚೈನ್ ಹಾಕ್ಕೋಬೇಕು. ನಂತರ ನಾನಿಲ್ಲಿ ಯೆಲ್ಲೋ ಕಲರ್ 6 ಎಳೆ ದಾರವನ್ನು ತೊಗೊಂಡು ಫಸ್ಟ್ನಲ್ಲಿ ಡಬಲ್ ಕ್ರೋಶದ ಮೇಲೆ ಲಾಕನ್ನು ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಳ್ಳೋಣ ಎಷ್ಟು ಚೈನ್ ಹಾಕ್ಕೊಂಡಿದ್ದೀನಿ ಅಂತ. ನಾನಿಲ್ಲಿ 3 ಚೈನನ್ನು ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಡಬಲ್ ಕ್ರೋಶೆಯ ಮೇಲೆ ನಾವು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದ ಚೈನ್ ಹೋಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ 3 ಚೈನ್ ಹಾಕಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಳ್ಳೋಣ. ಅಂದರೆ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಡಬಲ್ ಕ್ರೋಶೆ ಈಗಾಗಲೇ ನೀವು ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶೆನ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ. ನಾನಿಲ್ಲಿ 2 ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ನಲ್ಲಿ. 6 ಚೈನ್ನ ಒಳಗಡೆ 2 ತ್ರಿಬಲ್ ಕ್ರೋಶೆ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ, ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ಬೀಡನ್ನು ಹಾಕಿದ ನಂತರ ಮತ್ತೆ ನಾವು ಅಲ್ಲಿಂದಲೇ ಮತ್ತೆ ಇನ್ನೂ 2 ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಅಂದರೆ ಇಲ್ಲಿ 2 ತ್ರಿಬಲ್ ಕ್ರೋಶೆ ಆಗಿದ ನಂತರ ಒಂದು ಬೀಡನ್ನು ಹಾಕ್ಕೊತಿದ್ದೀನಿ. ಸೊ ಮತ್ತೆ ಇದೇ ರೀತಿ ಮತ್ತೆ ಇನ್ನೆರಡು ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಮಾಡಿದ ನಂತರ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನು ಹಾಕಿದ ನಂತರ ಮತ್ತೆ ಅದೇ ರೀತಿ 2 ತ್ರಿಬಲ್ ಕ್ರೋಶೆಯನ್ನು ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ತುಂಬಾ ಬ್ರೈಡಲ್ ಲುಕ್ಕನ್ನು ಕೊಡುತ್ತೆ ಈ ಡಿಸೈನ್ ಅಂತಲೇ ಹೇಳ್ಬೋದು.
ಸೊ ಇದೇ ರೀತಿ 2 ತ್ರಿಬಲ್ ಕ್ರೋಶೆನ ಹಾಕಿದ ನಂತರ ನೆಕ್ಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಏನು ಮಾಡ್ತೀನಿ ಅಂತ. ಈ ರೀತಿ ನಾನು 2 ತ್ರಿಬಲ್ ಕ್ರೋಶೆ ಹಾಕ್ಕೊಂಡೆ, ಒಂದು ಬೀಡ್ ಹಾಕ್ಕೊಂಡೆ, ತ್ರಿಬಲ್ ಕ್ರೋಶೆ ಬೀಡು, ಮತ್ತು ನಂತರ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಚೈನನ್ನು ಹಾಕ್ಕೊಂಡು ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಮತ್ತೆ 2 ತ್ರಿಬಲ್ ಕ್ರೋಶೆಯನ್ನು ನಾವು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಒಂದು ಚೈನ್ ಹಾಕಿದ ಜಾಗದಲ್ಲಿ ನಾನಿಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ ಒಂದು ಚೈನನ್ನು ಹಾಕಿದ್ದೀನಿ. ನಿಮ್ಗೆ ಇನ್ ಕೇಸ್ ಒಂದು ಚೈನ್ ಸಾಕಾಗೋದಿಲ್ಲ, ಕುಚ್ಚಿಡ್ಸೋದಿಲ್ಲ ಅಂದರೆ 2 ಚೈನ್ ಸಹ ನೀವು ಹಾಕ್ಕೋಬೋದು. ಸೊ 2 ತ್ರಿಬಲ್ ಕ್ರೋಶೆ ಮಾಡಿದ ನಂತರ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನಂತರ ಹಾಗೆ ತ್ರಿಬಲ್ ಕ್ರೋಶೆಯನ್ನು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸೊ ಈ ರೀತಿ ಡಿಸೈನ್ ರೆಡಿ ಆಗಿದೆ ಫ್ರೆಂಡ್ಸ್. ಅದನ್ನು ಎಲ್ಲಿಗೆ ಬರುತ್ತೆ ಈ ರೀತಿ ಇಟ್ಕೊಂಡು ನೀವು ಮಿಡಲ್ನಲ್ಲಿ ಲಾಕನ್ನು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗ್ ಬೇಸ್ಲೈನ್ ಕಂಬದ ಮೇಲೆ ನಾವು ಈ ತ್ರಿಬಲ್ ಕ್ರೋಶೆ ಆರ್ಚನ್ನು ಲಾಕನ್ನು ಮಾಡ್ಕೋಬೇಕು. ನಂತರ ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ ಮತ್ತೆ 2 ಟೈಮ್ ದಾರವನ್ನು ತಗೊಳ್ಳೋಣ, ಸುತ್ತಕೊಳ್ಳೋಣ. ಹಾಗೆಯೇ ನಂತರ ಮತ್ತೆ ಸೇಮ್ ಅದೇ ರೀತಿ 6 ಚೈನ್ನ ಒಳಗಡೆ 2 ತ್ರಿಬಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ನೀವು ಇಲ್ಲಿ ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ಸಹ ಈ ಥರ ಬೀಡನ್ನು ಇನ್ಸರ್ಟ್ ಮಾಡ್ಕೊತ ಹೋಗ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಬರಲಿ ಅನ್ನೋದಕ್ಕೋಸ್ಕರ ಹೈಟಲ್ಲಿ ಬರಲಿ ಅಂತ ತ್ರಿಬಲ್ ಕ್ರೋಶೆಯನ್ನು ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಸೊ 2 ತ್ರಿಬಲ್ ಕ್ರೋಶೆ ಆಗಿದ ನಂತರ ಮತ್ತೆ ಅದೇ ರೀತಿ ದಾರವನ್ನು ಮೇಲ್ಭಾಗ ಮಾಡಿ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ನಂತರ ಮತ್ತೆ 2 ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊತ ಹೋಗೋಣ. ನಂತರ ನೋಡಿ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಬೀಡ್ ಹಾಕಿ ಮತ್ತೆ 2 ತ್ರಿಬಲ್ ಕ್ರೋಶೆ ಲಾಕನ್ನು ಮಾಡ್ತಾ ಇದ್ದೀನಿ. ನಂತರ ಒಂದು ಚೈನ್ಗಳನ್ನು ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ತ್ರಿಬಲ್ ಕ್ರೋಶೆಯನ್ನು ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತ ಹೋಗ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಕಂಟಿನ್ಯೂ ಅಂದರೆ 2 ತ್ರಿಬಲ್ ಕ್ರೋಶೆ ಒಂದು ಬೀಡ್ ಲಾಕ್ ಮಾಡ್ಕೊಳೋದು. ನಂತರ ಇದೇ ರೀತಿ ರೆಡಿ ಆಗಿದ ನಂತರ ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಈ ರೀತಿ ಕ್ಯೂಟ್ ಆಗಿರುವಂಥ ಡಿಸೈನ್ ರೆಡಿ ಆಗಿದೆ. ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಇದೇ ರೀತಿ 2 ತ್ರಿಬಲ್ ಕ್ರೋಶೆ ಒಂದು ಬೀಡು ಈ ರೀತಿ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಡಿಸೈನ್ ಈ ರೀತಿ ರೆಡಿ ಆಗಿದೆ ಫ್ರೆಂಡ್ಸ್. ಕ್ಯೂಟ್ ಆಗಿರುವಂತಹ ಬ್ರೈಡಲ್ ಲುಕ್ಕನ್ನು ಕೊಡುವಂತಹ ಡಿಸೈನ್ ರೆಡಿ ಆಗಿದೆ. ನಾವು ಮಧ್ಯದಲ್ಲಿ ಒಂದೊಂದು ಆರ್ಚ್ ಮಧ್ಯದಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಕುಚ್ಚನ್ನು ಹಾಕ್ಕೊಳ್ಳೋಣ. ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ರೆಡ್ ಕಲರ್ನಲ್ಲಿ ನಾನು 127 ಎಳೆನಲ್ಲಿ ಕುಚ್ಚನ್ನು ತಗೊಂಡಿದ್ದೀನಿ. ಅಂದರೆ ಡಬಲ್ ಫೋಲ್ಡಿಂಗ್ನಲ್ಲಿ 240 240 ಎಳೆನಲ್ಲಿ ಕುಚ್ಚು ರೆಡಿ ಆಗಿದೆ. ತುಂಬ ಕ್ಯೂಟ್ ಆಗಿರುವಂತಹ ಬ್ರೈಡಲ್ ಲುಕ್ ಕೊಡುವಂತಹ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ರೆಡಿ ಆಗಿದೆ ಫ್ರೆಂಡ್ಸ್. ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಅಂತಲೂ ಹೇಳ್ಬೋದು. ಇದು ಕ್ಯೂಟ್ ಆಗಿರುವಂತಹ ಕ್ರೋಚೆಡ್ ಸ್ಯಾರಿ ಕುಚ್ಚು ಡಿಸೈನ್ ರೆಡಿ ಆಗಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಒಂದು ಲೈಕನ್ನು ಕೊಡಿ. ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.